ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೀವೇ ಸ್ಟೇಟಸ್ ವಿಡಿಯೋ ಯಾವ ಥರ ಎಡಿಟ್ ಮಾಡ್ಕೋದು ಅದು ಶೇಕ್ ಎಫೆಕ್ಟು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ಬನ್ನಿ ಏನಪ್ಪ ಓಪನ್ ಮಾಡೋಣ. ಫ್ರೆಂಡ್ಸ್, ನಿಮಗೆ ಇದು PDF ನಿಮಗೆ ಫೈಲ್ ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಜಾಯ್ನ್ ಆಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು ನೀವು. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೌನ್ಲೋಡ್ ಕೊಟ್ಟಿರ್ತೀನಿ ಲಿಂಕ್ನ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಫೋಟೋಸ್ನ ಡಿಲೀಟ್ ಮಾಡಿಬಿಟ್ಟು ನೀವು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫೋಟೋ ವಿಡಿಯೋ ಅಂತ ಇರೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫೋಟೋಸ್ನ ಸೆಲೆಕ್ಟ್ ಮಾಡಿ. ಈ ಥರ ಫೋಟೋಸ್ ಬರುತ್ತೆ. ಫೋಟೋಸ್ನೆಲ್ಲ ಸೆಲೆಕ್ಟ್ ಮಾಡಿ. ಫೋಟೋಸ್ನೆಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ಯಾರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬೀಡ್ಸಿಗೆ ಅಡ್ಜಸ್ಟ್ ಮಾಡಿ. ಇಲ್ಲಿ ಈ ಥರ ಎಲ್ಲ ಬೀಡ್ಸ್ಗೂ ಅಡ್ಜಸ್ಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಇದೇ ಥರ ಫಾಸ್ಟಾಗಿ ನಾನು ಮಾಡ್ತಾಯಿದ್ದೀನಿ. ಅದೇ ಥರ ನೀವು ಬೀಡ್ಸಿಗೆ ಅಡ್ಜಸ್ಟ್ ಮಾಡಿ. ನಿಮಗೆ ಫೋಟೋ ಇದು ಇಲ್ಲಿಗೆ ಸೂಟ್ ಆಗಲಿಲ್ಲ ಅಂದರೆ ಈ ಥರ ಮೂವ್ ಮಾಡ್ಬೋದು. ನಿಮಗೆ ಇಲ್ಲಿ ನೆಕ್ಸ್ಟ್ ಫೋಟೋ ಯಾವ್ದು ಬೇಕು ಅಂತ ನೋಡಿ. ಈ ಫೋಟೋ ನಮಗೆ ಬೇಡ ಅಂದರೆ ಈ ಥರ ಮೂವ್ ಮಾಡಿ. ಫ್ರೆಂಡ್ಸ್, ಈ ಥರ ಆದಮೇಲೆ ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೈಟ್ ಕಲರ್ ಸೆಲೆಕ್ಟ್ ಮಾಡಿ, ಇಲ್ಲಿ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡಿ, ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ಅದನ್ನ ಫುಲ್ ದೊಡ್ಡದು ಮಾಡಿ. ಫೋಟೋ ಎಷ್ಟೈತೆ ಅಷ್ಟಕ್ಕೂ ಲಾರ್ಜ್ ಮಾಡಿ. ನೆಕ್ಸ್ಟ್ ಇದು ಮಾಡಾದ್ಮೇಲೆ ಫ್ರೆಂಡ್ಸ್, ನೆಕ್ಸ್ಟು ಒಂದು ಫೋಟೋಗೆ ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಹಿಂಗೆ ಸೈಡಿಗೆ ಸ್ವೈಪ್ ಮಾಡಿ. ಇಲ್ಲಿ ಜಿಟಾರ್ ಅಪ್ ಅಂತ ಇದ್ದಾರೆ, ಅದ್ಮೇಲೆ ಕ್ಲಿಕ್ ಮಾಡಿ, ಮತ್ತು ರೈಟ್ ಮೇಲೆ ಕ್ಲಿಕ್ ಮಾಡಿ. ಸೆಕೆಂಡ್ ಫೋಟೋಗೆ ಮಾಡಿ, ಥರ್ಡ್ ಫೋಟೋಗೆ ಬೇಡ, ಮತ್ತು ನೆಕ್ಸ್ಟ್ ಫೋಟೋಗೆ ಮಾಡಿ. ಮತ್ತು ಜಿಟಾರ್ ಅಪ್ ಅಂತ ಇದ್ದಾರೆ, ಅದೇ ಸೇಮ್ ಕ್ಲಿಕ್ ಮಾಡಿ. ಅದು ಏನಾದ್ರು ಫೋಟೋ ತಾಣಲಿಲ್ಲ ಅಂದರೆ ಫ್ರೆಂಡ್ಸ್, ಈಗ ಸ್ವಲ್ಪ ಝೂಮ್ ಮಾಡಿ. 20 ಸೆಕೆಂಡ್ ಇದೆಯಲ್ಲ, ಅದನ್ನ ಒಂದು ಸ್ವಲ್ಪ 22 ಸೆಕೆಂಡಿಗೆ ಮಾಡಿ, ಅವಾಗ ತಾಣುತ್ತೆ. ನೆಕ್ಸ್ಟು ಫ್ರೆಂಡ್ಸ್, ಇದಕ್ಕೆ ಬೇರೆ ಎಫೆಕ್ಟ್ ಹಾಕಬೇಕಾಗುತ್ತೆ. ಹಾಗೆ ಸೈಡಿಗೆ ಸ್ವೈಪ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಎಕ್ಸ್ಪ್ಯಾಂಡ್ ಅಂತ ಇದೆಯಲ್ಲ, ಎಕ್ಸ್ಪ್ಯಾಂಡ್ ಮೇಲೆ ಕ್ಲಿಕ್ ಮಾಡಿ. ಅದನ್ನೂ ಅಷ್ಟೇ ಫುಲ್ ಫೋಟೋಗೆ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಫೋಟೋಗೆ ಅದೇ ಥರ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜಿಟಾರ್ ಅಪ್ ಅಂತ ಇದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಫೋಟೋಗೆ ಆಗೋಲ್ಲ, ಮತ್ತೆ ನೆಕ್ಸ್ಟ್ ಫೋಟೋ ಕ್ಲಿಕ್ ಮಾಡಿ, ಮತ್ತೆ ಜಿಟಾರ್ ಅಪ್ ಅಂತ ಇದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮತ್ತೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪ್ಯಾಂಡ್ ಅಂತ ಇದೆ, ಎಕ್ಸ್ಪ್ಯಾಂಡ್ ಮೇಲೆ ಕ್ಲಿಕ್ ಮಾಡಿ. ಅದನ್ನೂ ಅಷ್ಟೇ ಫೋಟೋ ಎಷ್ಟೈತೆ ಅಷ್ಟಕ್ಕೂ ಲಾರ್ಜ್ ಮಾಡಿ, ಮತ್ತೆ ರೈಟ್ ಮೇಲೆ ಕ್ಲಿಕ್ ಮಾಡಿ. ಅದೇ ಥರ ಎಲ್ಲ ಫೋಟೋಗೆ ಮಾಡಿ. ಇಲ್ಲಿ 22 ಸೆಕೆಂಡ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಮಾತ್ರ ಜಿಟಾರ್ ಅಪ್ ಅಂತ ಮಾಡಿ. 20 ಸೆಕೆಂಡ್ ಒಳಗಡೆ ಇದ್ದರೆ ಅದಕ್ಕೆ ಹಾಕ್ಬೇಡಿ ಎಫೆಕ್ಟ್ನ, ಅದು ತಗೊಳಲ್ಲ. ಮತ್ತು ರೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 17 ಸೆಕೆಂಡ್ ಇದೆ ತಾಣಲ್ಲ, ಮತ್ತು ಇಲ್ಲಿ 21 ಸೆಕೆಂಡ್ ಇದೆಯಲ್ಲ, ಅದ್ರ ಮೇಲೆ ಮತ್ತೆ ಇಲ್ಲಿ ಜಿಟಾರ್ ಅಪ್ ಅಂತ ಇದೆಯಲ್ಲ, ಅದನ್ನ ಹಾಕಿ. ಫ್ರೆಂಡ್ಸ್, ಲಾಸ್ಟ್ನೇ ಫೋಟೋಗೂ ಅಷ್ಟೇ ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪ್ಯಾಂಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡ್ಬೋದು. ಫ್ರೆಂಡ್ಸ್, ಈ ಥರ ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದ್ದರೆ ಅದ್ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.